ಓಂ ಶಾಂತಿ. ಇಂದಿನ ದಿನಾಂಕ 16/5/2021. ಅವ್ಯಕ್ತ ಬಾಪ್ತಾದ ರಿವೈಸ್ 31/12/87. ಹೊಸ ವರ್ಷ ತಂದೆಯ ಸಮಾನರಾಗುವ ವರ್ಷ. ಇಂದು ತ್ರಿಮೂರ್ತಿ ತಂದೆಯು 3 ಸಂಗಮಗಳನ್ನು ನೋಡುತ್ತಿದ್ದಾರೆ. ಒಂದನೆಯದು ತಂದೆ ಮತ್ತು ಮಕ್ಕಳ ಸಂಗಮವಾಗಿದೆ. ಎರಡನೆಯದು ಈ ಯುಗವು ಸಂಗಮ ಯುಗವಾಗಿದೆ. ಮೂರನೆಯದು ಇಂದು ವರ್ಷದ ಸಂಗಮವಾಗಿದೆ. 3 ಸಂಗಮಗಳಿಗೂ ತಮ್ಮ ತಮ್ಮ ವಿಶೇಷತೆ ಇದೆ. ಪ್ರತಿಯೊಂದು ಸಂಗಮ ಯುಗವು ಪರಿವರ್ತನೆಯಾಗಲು ಪ್ರೇರಣೆ ಕೊಡುವಂಥದ್ದಾಗಿದೆ. ಸಂಗಮ ಯುಗವು ವಿಶ್ವ ಪರಿವರ್ತನೆಯ ಪ್ರೇರಣೆಯನ್ನು ಕೊಡುತ್ತದೆ. ತಂದೆ ಮತ್ತು ಮಕ್ಕಳ ಸಂಗಮವು ಸರ್ವಶ್ರೇಷ್ಠ ಭಾಗ್ಯ ಹಾಗೂ ಶ್ರೇಷ್ಠ ಪ್ರಾಪ್ತಿಗಳ ಅನುಭೂತಿ ಮಾಡಿಸುವಂಥದ್ದಾಗಿದೆ. ವರ್ಷದ ಸಂಗಮವು ನವೀನತೆಗೆ ಪ್ರೇರಣೆಯನ್ನು ಕೊಡುವಂಥದ್ದಾಗಿದೆ. 3 ಸಂಗಮಗಳು ತನ್ನ ಅರ್ಥದಿಂದ ಮಹತ್ವಿಕೆಯನ್ನು ಇಟ್ಟುಕೊಂಡಿದೆ. ಇಂದು ಎಲ್ಲ ದೇಶ ವಿದೇಶದ ಮಕ್ಕಳು ವಿಶೇಷವಾಗಿ ಈ ಹಳೆಯ ಪ್ರಪಂಚದ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದೀರಿ. ಬಾಪ್ತಾದ ಎಲ್ಲ ಸಾಕಾರ ರೂಪಧಾರಿ ಹಾಗೂ ಆಕಾರ ರೂಪಧಾರಿ ಬುದ್ಧಿಯ ವಿಮಾನದಿಂದ ತಲುಪುವಂತಹ ಮಕ್ಕಳನ್ನು ನೋಡುತ್ತಿದ್ದೇವೆ ಮತ್ತು ಹೊಸ ವರ್ಷವನ್ನು ಆಚರಿಸಲು ವಜ್ರ ಸಮಾನ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ಏಕೆಂದರೆ ಎಲ್ಲ ಮಕ್ಕಳು ವಜ್ರ ಸಮಾನ ಜೀವನವನ್ನು ಮಾಡಿಕೊಳ್ಳುತ್ತಿದ್ದೀರಿ. ಡಬಲ್ ಹೀರೋಗಳಾಗಿದ್ದೀರಾ. ಒಂದಂತೂ ತಂದೆಯ ಅಮೂಲ್ಯ ರತ್ನಗಳಾಗಿದ್ದೀರಿ. ಹೀರೋ ವಜ್ರಗಳಾಗಿದ್ದೀರಿ. ಎರಡನೆಯದಾಗಿ ಹೀರೋ ಪಾತ್ರವನ್ನು ಅಭಿನಯಿಸುವಂತಹ ಹೀರೋಗಳಾಗಿದ್ದೀರಿ. ಆದ್ದರಿಂದ ಬಾಪ್ತಾದರವರು ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ, ಪ್ರತಿ ಜನ್ಮದ ಅವಿನಾಶಿ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ. ತಾವು ಶ್ರೇಷ್ಠ ಆತ್ಮಗಳು. ಕೇವಲ ಇಂದಿನ ದಿನವು ಶುಭಾಶಯಗಳನ್ನು ತಿಳಿಸುವಂಥದ್ದಲ್ಲ. ಪ್ರತಿ ಸಮಯ ಶ್ರೇಷ್ಠ ಭಾಗ್ಯ, ಶ್ರೇಷ್ಠ ಪ್ರಾಪ್ತಿಯ ಕಾರಣ ತಂದೆಗೆ ಪ್ರತಿ ಸಮಯ ಶುಭಾಶಯಗಳನ್ನು ಹೇಳುತ್ತೀರಿ ಮತ್ತು ತಂದೆಯು ಮಕ್ಕಳಿಗೆ ಶುಭಾಶಯಗಳನ್ನು ಕೊಡುತ್ತಾ ಸದಾ ಹಾರುವ ಕಲೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ. ಈ ಹೊಸ ವರ್ಷದಲ್ಲಿ ಇದೇ ವಿಶೇಷ ನವೀನತೆಯನ್ನು ಜೀವನದಲ್ಲಿ ಅನುಭವ ಮಾಡುತ್ತಾ ಇರಿ. ಪ್ರತಿ ಸೆಕೆಂಡ್ ಹಾಗೂ ಪ್ರತಿ ಸಂಕಲ್ಪದಲ್ಲಿ ತಂದೆಗಂತೂ ಸದಾ ಶುಭಾಶಯಗಳನ್ನು ಹೇಳುತ್ತೀರಿ. ಆದರೆ ಪರಸ್ಪರದಲ್ಲಿಯೂ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮ ಹಾಗೂ ಯಾರೇ ಅಪರಿಚಿತ ಅಜ್ಞಾನಿ ಆತ್ಮಗಳೂ ಸಹ ಸಂಬಂಧ ಸಂಪರ್ಕದಲ್ಲಿ ಬಂದರೆ ತಂದೆಯ ಸಮಾನ ಪ್ರತಿ ಸಮಯ ಪ್ರತಿಯೊಂದು ಆತ್ಮದ ಪ್ರತಿ ಹೃದಯದ ಖುಷಿಯ ಶುಭಾಶಯಗಳು ನಿಮ್ಮಿಂದ ಹೊರಬರಲಿ. ಯಾರು ಎಂಥವರೇ ಆಗಿರಲಿ, ಆದರೆ ತಮ್ಮ ಖುಷಿಯು ಶುಭಾಶಯಗಳು ಅವರಿಗೂ ಸಹ ಖುಷಿಯ ಪ್ರಾಪ್ತಿಯ ಅನುಭವ ಮಾಡಿಸಲಿ. ಶುಭಾಶಯಗಳನ್ನು ಕೊಡುವುದು ಖುಷಿಯ ಲೇವಾದೇವಿ ಮಾಡುವುದಾಗಿದೆ. ಎಂದಾದರೂ ಯಾರಿಗೆ ಶುಭಾಶಯಗಳನ್ನು ಕೊಡುತ್ತೀರೆಂದರೆ ಅದು ಖುಷಿಯ ಶುಭಾಶಯವಾಗಿದೆ. ದುಃಖದ ಸಮಯದಲ್ಲಿ ಶುಭಾಶಯಗಳನ್ನು ಹೇಳುವುದಿಲ್ಲ ಅಂದಾಗ ಪ್ರತಿಯೊಂದು ಆತ್ಮನನ್ನು ನೋಡಿ ಖುಷಿಯಾಗುವುದು ಹಾಗೂ ಖುಷಿಯನ್ನು ಕೊಡುವುದೇ ಹೃದಯಪೂರ್ವಕ ಶುಭಾಶಯವಾಗಿದೆ. ಅನ್ಯ ಆತ್ಮನು ಬಲೆ ತಮ್ಮೊಂದಿಗೆ ಹೇಗಾದರೂ ವ್ಯವಹರಿಸಲಿ, ಆದರೆ ತಾವು ಪ್ರತಿ ಸಮಯ ಬಾಪ್ತಾದರವರ ಶುಭಾಶಯಗಳನ್ನು ತೆಗೆದುಕೊಳ್ಳುವಂತಹ ಶ್ರೇಷ್ಠ ಆತ್ಮಗಳು. ಸದಾ ಪ್ರತಿಯೊಬ್ಬರಿಗೆ ಖುಷಿಯನ್ನು ಕೊಡಿ. ಅವರು ಮುಳ್ಳುಗಳನ್ನೇ
ಕೊಡಬಹುದು. ಆದರೆ ತಾವು ಅದಕ್ಕೆ ಬದಲಾಗಿ ಆತ್ಮಿಕ ಗುಲಾಬಿಯನ್ನು ಕೊಡಿ. ಅವರು ದುಃಖವನ್ನೇ ಕೊಡಲಿ, ತಾವು ಸುಖದಾತನ ಮಕ್ಕಳು, ಸುಖವನ್ನು ಕೊಡಿ. ಹೇಗಿದ್ದವರು ಹಾಗೆಯೇ ಇರಬೇಡಿ. ಅಜ್ಞಾನಿಗಳೊಂದಿಗೆ ಅಜ್ಞಾನಿಗಳಾಗಬೇಡಿ. ಸಂಸ್ಕಾರಗಳ ಹಾಗೂ ಸ್ವಭಾವಗಳ ವಶೀಭೂತ ಆತ್ಮನೊಂದಿಗೆ ತಾವು ವಶೀಭೂತರಾಗಬೇಡಿ. ತಾವು ಶ್ರೇಷ್ಠಾತ್ಮಗಳ ಪ್ರತಿ ಸಂಕಲ್ಪದಲ್ಲಿ ಸರ್ವರ ಕಲ್ಯಾಣದ ಶ್ರೇಷ್ಠ ಪರಿವರ್ತನೆಯು ವಶೀಭೂತರಿಂದ ಸ್ವತಂತ್ರರನ್ನಾಗಿ ಮಾಡುವ ಹೃದಯದ ಆಶೀರ್ವಾದಗಳು ಹಾಗೂ ಖುಷಿಯ ಶುಭಾಶಯಗಳು ಸದಾ ಸ್ವಾಭಾವಿಕ ರೂಪದಲ್ಲಿ ಕಂಡುಬರಲಿ. ಏಕೆಂದರೆ ತಾವೆಲ್ಲರೂ ದಾತ ಅರ್ಥಾತ್ ದೇವತೆಗಳಾಗಿದ್ದೀರಿ, ನೀಡುವವರಾಗಿದ್ದೀರಿ. ಅಂದಾಗ ಈ ಹೊಸ ವರ್ಷದಲ್ಲಿ ವಿಶೇಷವಾಗಿ ಖುಷಿಯ ಶುಭಾಶಯಗಳನ್ನು ನೀಡುತ್ತಾ ಇರಿ. ಕೇವಲ ಇಂದಿನ ದಿನ ಹಾಗೂ ನಾಳೆಯ ದಿನ ನಡೆಯುತ್ತಾ ತಿರುಗಾಡುತ್ತಾ ಶುಭಾಶಯಗಳು ಶುಭಾಶಯಗಳು ಎಂದು ಹೇಳಿ ಹೊಸ ವರ್ಷವನ್ನು ಆರಂಭಿಸುವುದಲ್ಲ. ಶುಭಾಶಯಗಳೆಂದು ಬಲೆ ಹೇಳಿರಿ, ಹೃದಯದಿಂದ ಹೇಳಿರಿ. ಆದರೆ ಇಡೀ ವರ್ಷ ಹೇಳುವುದು ಕೇವಲ 2 ದಿನಗಳಲ್ಲ. ಯಾರಿಗಾದರೂ ಒಂದು ವೇಳೆ ಹೃದಯದಿಂದ ಶುಭಾಶಯಗಳನ್ನು ಹೇಳುತ್ತೀರೆಂದರೆ ಆ ಆತ್ಮವು ಶುಭಾಶಯಗಳನ್ನು ಪಡೆದು ಬಹಳ ಖುಷಿಯಾಗಿ ಬಿಡುತ್ತದೆ. ಆದ್ದರಿಂದ ಸದಾ ದಿಲ್ ಖುಷ್ ಮಿಠಾಯಿಯನ್ನು ಹಂಚುತ್ತಾ ಇರಿ. ಕೇವಲ ಒಂದು ದಿನ ಮಿಠಾಯಿಯನ್ನು ತಿನ್ನುವುದು ಹಾಗೂ ತಿನ್ನಿಸುವುದಲ್ಲ. ನಾಳೆಯ ದಿನವೂ ಮುಖದ ಮಿಠಾಯಿಯನ್ನು ಎಷ್ಟು ಬೇಕೋ ಅಷ್ಟು ತಿನ್ನಿರಿ ಮತ್ತು ಎಲ್ಲರಿಗೂ ಮಿಠಾಯಿಯನ್ನು ತಿನ್ನಿಸಿ. ಆದರೆ ಇದೇ ರೀತಿ ಸದಾ ಪ್ರತಿಯೊಬ್ಬರೂ ಹೃದಯದಿಂದ ಖುಷಿ ಪಡುತ್ತೀರಿ. ಎಷ್ಟು ಖುಷಿಯಾಗುವುದು. ಈಗಿನ ಪ್ರಪಂಚದಲ್ಲಾದರೆ ಸ್ಥೂಲ ಮಿಠಾಯಿಯನ್ನು ತಿನ್ನುವುದಕ್ಕೂ ಭಯವಿದೆ. ಆದರೆ ಈ ದಿಲ್ ಖುಷ್ ಮಿಠಾಯಿಯನ್ನು ಎಷ್ಟು ಬೇಕೋ ಅಷ್ಟು ತಿನ್ನಬಹುದು, ತಿನ್ನಿಸಬಹುದು. ಇದರಿಂದ ಕಾಯಿಲೆಯು ಬರುವುದಿಲ್ಲ. ಏಕೆಂದರೆ ಬಾಪ್ ದಾದಾ ಮಕ್ಕಳನ್ನು ಸಮಾನರನ್ನಾಗಿ ಮಾಡುತ್ತಾರೆ. ಅಂದಾಗ ಈ ವರ್ಷದಲ್ಲಿ ತಂದೆಯ ಸಮಾನರಾಗುವ ಇದೇ ವಿಶೇಷತೆಯನ್ನು ವಿಶ್ವದ ಮುಂದೆ, ಬ್ರಾಹ್ಮಣ ಪರಿವಾರದ ಮುಂದೆ ತೋರಿಸಿ. ಹೇಗೆ ಪ್ರತಿಯೊಂದು ಆತ್ಮನು ಬಾಬಾ ಎಂದು ಹೇಳುತ್ತಾ ಮಧುರತೆ ಹಾಗೂ ಖುಷಿಯ ಅನುಭವ ಮಾಡುತ್ತಾರೆ. ವಾ ಬಾಬಾ ಎಂದು ಹೇಳುವುದರಿಂದ ಬಾಯಿ ಮಧುರವಾಗುತ್ತದೆ, ಏಕೆಂದರೆ ಪ್ರಾಪ್ತಿಯಾಗುತ್ತದೆ. ಹೇಗೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನು ಯಾವುದೇ ಬ್ರಾಹ್ಮಣರ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದಂತೆಯೇ ಖುಷಿಯಾಗಲಿ. ಏಕೆಂದರೆ ತಂದೆಯ ಸಮಾನ ತಾವೆಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ತಂದೆಯ ಮೂಲಕ ಪ್ರಾಪ್ತಿಯಾಗಿರುವ ವಿಶೇಷತೆಯ ಮೂಲಕ ಪರಸ್ಪರ ವ್ಯವಹಾರ ಮಾಡುತ್ತೀರಿ. ಪರಸ್ಪರ ಒಬ್ಬರು ಇನ್ನೊಬ್ಬರ ಸಹಯೋಗಿಗಳಾಗಿ, ಸಂಗಾತಿಯಾಗಿ ಉನ್ನತಿಯನ್ನು ಪ್ರಾಪ್ತಿ ಮಾಡಿಸುತ್ತೀರಿ. ಜೀವನದ ಸಂಗಾತಿ ಆಗಬಾರದು, ಆದರೆ ಕಾರ್ಯದ ಜೊತೆಗಾರರು ಬಲೆ ಆಗಿ ಪ್ರತಿಯೊಂದು ಆತ್ಮನು ತನ್ನ ಪ್ರಾಪ್ತಿಯಾಗಿರುವ ವಿಶೇಷತೆಗಳಿಂದ ಪರಸ್ಪರ ಖುಷಿಯ ಲೇವಾದೇವಿಯನ್ನು ಮಾಡುತ್ತೀರಿ ಮತ್ತು ಸದಾ ಮುಂದುವರೆಸುತ್ತಾ ಇರಿ. ಹೇಗೆ ತಂದೆಯನ್ನು ನೆನಪು ಮಾಡುತ್ತಿದ್ದಂತೆಯೇ ಖುಷಿಯಲ್ಲಿ ನರ್ತಿಸುತ್ತೀರಿ, ಹಾಗೆಯೇ ಪ್ರತಿಯೊಬ್ಬ ಬ್ರಾಹ್ಮಣನು ನೆನಪು ಮಾಡುತ್ತಾ ಆತ್ಮಿಕ ಖುಷಿಯ ಅನುಭವ ಮಾಡಲಿ. ಹದ್ದಿನ ಖುಷಿಯಲ್ಲ, ಸದಾ ತಂದೆಯ ಸರ್ವ ಪ್ರಾಪ್ತಿಗಳ ಸಾಕಾರ ನಿಮಿತ್ತ ರೂಪವೆಂದು ಅನುಭವ ಮಾಡಿರಿ. ಇದಕ್ಕೆ ಪ್ರತಿ ಸಂಕಲ್ಪ ಹಾಗೂ ಪ್ರತಿ ಸಮಯ ಒಬ್ಬರು ಇನ್ನೊಬ್ಬರಿಗೆ ಶುಭಾಶಯಗಳನ್ನು ಕೊಡುವುದಾಗಿದೆ ಎಂದು ಹೇಳಲಾಗುತ್ತದೆ. ತಂದೆಯ ಸಮಾನ
ಆಗಲೇಬೇಕೆಂದು ಎಲ್ಲರ ಲಕ್ಷ್ಯವೂ ಒಂದೇ ಆಗಿದೆ. ಏಕೆಂದರೆ ಸಮಾನರಾಗದೆ ತಂದೆಯ ಜೊತೆ ಮಧುರ ಮನೆಗೂ ಹೋಗುವುದಿಲ್ಲ ಮತ್ತು ಬ್ರಹ್ಮ ತಂದೆಯ ಜೊತೆ ರಾಜ್ಯದಲ್ಲಿಯೂ ಬರುವುದಿಲ್ಲ. ಯಾರು ಬಾಪ್ ದಾದಾರವರ ಜೊತೆ ತನ್ನ ಮನೆಗೆ ಹೋಗುವರೋ ಅವರೇ ಬ್ರಹ್ಮ ತಂದೆಯ ಜೊತೆ ರಾಜ್ಯದಲ್ಲಿ ಬರುತ್ತಾರೆ. ಮೇಲಿನಿಂದ ಕೆಳಗೆ ಬರುತ್ತಾರಲ್ಲವೇ, ಕೇವಲ ಜೊತೆ ಹೋಗುವುದಲ್ಲ, ಸತ್ಯಯುಗದಲ್ಲಿಯೂ ಜೊತೆಯಲ್ಲಿಯೇ ಬರುವರು. ಬ್ರಹ್ಮ ತಂದೆಯ ಜೊತೆಯಲ್ಲಿಯೇ ಪೂಜ್ಯರು ಆಗುವರು ಮತ್ತು ಪೂಜಾರಿಗಳೂ ಸಹ ಬ್ರಹ್ಮ ತಂದೆಯ ಜೊತೆಯಲ್ಲಿಯೇ ಆಗುತ್ತಾರೆ. ಅಂದಾಗ ಅನೇಕ ಜನ್ಮಗಳ ಜೊತೆಯಾಗಿ ಇರಿ, ಆದರೂ ಅದಕ್ಕೆ ಆಧಾರವು ಈ ಸಮಯದಲ್ಲಿ ಸಮಾನರಾಗಿ ಜೊತೆ ನಡೆಯುವುದಾಗಿದೆ. ಈ ವರ್ಷದ ವಿಶೇಷತೆಯನ್ನು ನೋಡಿ. ಸಂಖ್ಯೆಯೂ ಸಹ 8888ನೇ ಇಸವಿ ಎಂದಾಗಿದೆ. 8ಕ್ಕೆ ಎಷ್ಟೊಂದು ಮಹತ್ವಿಕೆ ಇದೆ. ಒಂದು ವೇಳೆ ತಮ್ಮ ಪೂಜ್ಯ ರೂಪವನ್ನು ನೋಡಿದಾಗ ಅಷ್ಟಭುಜಧಾರಿಗಳು, ಅಷ್ಟಶಕ್ತಿಗಳು ಅವರದೇ ನೆನಪಾರ್ಥವಾಗಿದೆ. ಅಷ್ಟರತ್ನಗಳು, ಅಷ್ಟರಾಜ್ಯಧಾನಿಗಳು. 8ಕ್ಕೆ ಭಿನ್ನ ಭಿನ್ನ ರೂಪದಿಂದ ಗಾಯನವಿದೆ. ಆದ್ದರಿಂದ ಈ ವರ್ಷವನ್ನು ತಂದೆಯ ಸಮಾನರಾಗುವ ದೃಢ ಸಂಕಲ್ಪದ ವರ್ಷವನ್ನಾಗಿ ಆಚರಿಸಿ. ಏನೇ ಕರ್ಮ ಮಾಡಿದರೂ ತಂದೆಯ ಸಮಾನ ಮಾಡಿ, ಸಂಕಲ್ಪ ಮಾಡಿ, ಮಾತನಾಡಿ, ಸಂಬಂಧ ಸಂಪರ್ಕದಲ್ಲಿ ಬನ್ನಿ. ಎಲ್ಲವೂ ತಂದೆಯ ಸಮಾನವಿರಲಿ. ಬ್ರಹ್ಮ ತಂದೆಯ ಸಮಾನರಾಗುವುದು ಸಹಜವಲ್ಲವೇ? ಏಕೆಂದರೆ ಸಾಕಾರಿಯಾಗಿದ್ದಾರೆ. 84 ಜನ್ಮಗಳನ್ನು ಪಡೆಯುವ ಆತ್ಮನಾಗಿದ್ದಾರೆ. ಪೂಜ್ಯ ಅಥವಾ ಪೂಜಾರಿ ಎಲ್ಲರ ಅನುಭವಿ ಆತ್ಮನಾಗಿದ್ದಾರೆ. ಹಳೆಯ ಪ್ರಪಂಚ, ಹಳೆಯ ಸಂಸ್ಕಾರ, ಹಳೆಯ ಲೆಕ್ಕಾಚಾರ, ಸಂಘಟನೆಯಲ್ಲಿ ನಡೆಯುವ ಮತ್ತು ನಡೆಸುವ ಎಲ್ಲ ಮಾತುಗಳ ಅನುಭವಿಯಾಗಿದ್ದಾರೆ. ಅಂದ ಮೇಲೆ ಅನುಭವಿಯನ್ನು ಅನುಸರಿಸುವುದು ಕಷ್ಟವಾಗುವುದಿಲ್ಲ ಮತ್ತು ತಂದೆಯೆಂದು ತಿಳಿಸುತ್ತಾರೆ. ಬ್ರಹ್ಮ ತಂದೆಯ ಪ್ರತಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡಿ. ಹೊಸ ಮಾರ್ಗವನ್ನು ಹಿಡಿಯುವಂತಿಲ್ಲ. ಕೇವಲ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡಬೇಕಾಗಿದೆ. ಬ್ರಹ್ಮ ತಂದೆಯನ್ನು ಕಾಪಿ ಮಾಡಿ. ಇಷ್ಟಾದರೂ ಬುದ್ಧಿ ಇದೆಯಲ್ಲವೇ? ಕೇವಲ ಮಿಲನ ಮಾಡಿಸುತ್ತಾ ಹೋಗಿ. ಏಕೆಂದರೆ ಬಾಪ್ ದಾದಾ ಇಬ್ಬರೂ ಸಹ ತಮ್ಮ ಜೊತೆ ನಡೆಯುವುದಕ್ಕಾಗಿ ನಿಂತಿದ್ದಾರೆ. ನಿರಾಕಾರ ತಂದೆಯು ಪರಮಧಾಮ ನಿವಾಸಿಯಾಗಿದ್ದಾರೆ. ಸಂಗಮದಲ್ಲಿ ಸಾಕಾರ ತಂದೆಯ ಮೂಲಕ ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆಯಲ್ಲವೇ? ಆದ್ದರಿಂದ ತಮ್ಮ ಈ ಕಲ್ಪದ ಪಾತ್ರವು ಸಮಾಪ್ತಿಯಾಗುವ ಜೊತೆಗೆ ಬಾಪ್ ದಾದಾ ಇಬ್ಬರದು ಈ ಕಲ್ಪದ ಪಾತ್ರವು ಸಮಾಪ್ತಿಯಾಗುವುದು. ಪುನಃ ಕಲ್ಪವು ಪುನರಾವರ್ತನೆ ಆಗುವುದು. ಆದ್ದರಿಂದ ನಿರಾಕಾರ ತಂದೆಯೂ ಸಹ ತಾವು ಮಕ್ಕಳ ಪಾತ್ರದ ಜೊತೆ ಬಂಧಿತರಾಗಿದ್ದಾರೆ. ಇದು ಶುದ್ಧ ಬಂಧನವಾಗಿದೆ. ಆದರೆ ಪಾತ್ರದ ಬಂಧನವಂತೂ ಇದೆಯಲ್ಲವೇ? ಸ್ನೇಹದ ಬಂಧನ, ಸೇವೆಯ ಬಂಧನ. ಆದರೆ ಮಧುರ ಬಂಧನವಾಗಿದೆ, ಕರ್ಮಭೋಗದ ಬಂಧನವಲ್ಲ. ಅಂದಾಗ ಹೊಸ ವರ್ಷವು ಸದಾ ಶುಭಾಶಯಗಳ ವರ್ಷವಾಗಿದೆ. ಹೊಸ ವರ್ಷವು ಸದಾ ತಂದೆಯ ಸಮಾನರಾಗುವ ವರ್ಷವಾಗಿದೆ ಮತ್ತು ಬ್ರಹ್ಮ ತಂದೆಯನ್ನು ಫಾಲೋ ಮಾಡುವ ವರ್ಷವಾಗಿದೆ. ಹೊಸ ವರ್ಷವು ತಂದೆಯ ಜೊತೆ ಮಧುರ ಮನೆ ಮತ್ತು ಮಧುರ ರಾಜಧಾನಿಯಲ್ಲಿ ಜೊತೆ ಇರುವ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವರ್ಷವಾಗಿದೆ. ಏಕೆಂದರೆ ಈಗಿನಿಂದ ಸದಾ ಜೊತೆ ಇರುತ್ತೀರಿ. ಈಗ ಜೊತೆ ಇರುವುದೇ ಸದಾ ಜೊತೆಯಲ್ಲಿರುವ ವರದಾನವಾಗಿದೆ. ಇಲ್ಲವಾದರೆ ದಿಬ್ಬಣಿಗ ಮೆರವಣಿಗೆಯಲ್ಲಿ ಹಿಂದೆ ಬರುವವರು ಆಗುತ್ತೀರಿ ಮತ್ತು ಸಮೀಪದ ಸಂಬಂಧಿಯಾಗುವ ಬದಲು ದೂರದ ಸಂಬಂಧಿ
ಯಾಗುತ್ತೀರಿ. ಸತ್ಯಯುಗದಲ್ಲಿ ಕೆಲವೊಮ್ಮೆ ಮಿಲನ ಮಾಡುತ್ತೀರಿ ಅಂದಾಗ ಕೆಲವೊಮ್ಮೆ ಮಿಲನ ಮಾಡುವವರಲ್ಲ ತಾನೆ. ಮೊದಲ ಜನ್ಮದಲ್ಲಿ ಮೊದಲ ರಾಜ್ಯದ ಸುಖ ಮತ್ತು ಮೊದಲ ನಂಬರಿನ ರಾಜ್ಯಾಧಿಕಾರಿ ವಿಶ್ವ ಮಹಾರಾಜ ವಿಶ್ವ ಮಹಾರಾಣಿಯ ರಾಯಲ್ ಸಂಬಂಧ. ಅವರ ಹೊಳಪು ಮತ್ತು ಕಾಂತಿಯು ಭಿನ್ನವಾಗಿರುವುದು. ಒಂದು ವೇಳೆ ಎರಡನೇ ನಂಬರಿನ ವಿಶ್ವ ಮಹಾರಾಜ ಮಹಾರಾಣಿಯ ರಾಯಲ್ ಪರಿವಾರದಲ್ಲಿ ಬಂದರೂ ಸಹ ಅದರಲ್ಲಿ ಅಂತರವಿರುತ್ತದೆ. ಒಂದು ಜನ್ಮದ ಅಂತರವಾಗಿ ಬಿಡುತ್ತದೆ. ಆದ್ದರಿಂದ ಇದಕ್ಕೂ ಜೊತೆಯೆಂದು ಹೇಳುವುದಿಲ್ಲ. ಯಾವುದೇ ಹೊಸ ವಸ್ತುವನ್ನು ಒಂದು ಬಾರಿ ಉಪಯೋಗಿಸಿದರೂ ಸಹ ಬಳಸಿರುವ ವಸ್ತುವೆಂದೇ ಹೇಳುತ್ತಾರೆ, ಹೊಸದೆಂದು ಹೇಳುವುದಿಲ್ಲ. ಜೊತೆಯಲ್ಲಿ ಹೋಗಬೇಕಾಗಿದೆ, ಜೊತೆಯಲ್ಲಿ ಬರಬೇಕಾಗಿದೆ, ಜೊತೆಯಲ್ಲಿ ಮೊದಲ ಜನ್ಮದ ರಾಜ್ಯಭಾರವನ್ನು ರಾಯಲ್ ಫ್ಯಾಮಿಲಿಯವರಾಗಿ ಮಾಡಬೇಕಾಗಿದೆ. ಇದಕ್ಕೆ ಸಮಾನರಾಗುವುದೆಂದು ಹೇಳುತ್ತಾರೆ. ಅಂದಾಗ ಏನು ಮಾಡಬೇಕು? ಸಮಾನರಾಗಬೇಕೋ ಅಥವಾ ದಿಬ್ಬಣಿಗರಾಗಬೇಕೋ? ಬಾಪ್ದಾದ ಅಜ್ಞಾನಿ ಮತ್ತು ಜ್ಞಾನಿಗಳಲ್ಲಿ ಒಂದು ಅಂತರವನ್ನು ನೋಡುತ್ತಿದ್ದರು. ಒಂದು ದೃಶ್ಯದ ರೂಪದಲ್ಲಿ ನೋಡುತ್ತಿದ್ದರು. ತಂದೆಯ ಮಕ್ಕಳು ಹೇಗಿದ್ದಾರೆ ಮತ್ತು ಅಜ್ಞಾನಿಗಳು ಹೇಗಿದ್ದಾರೆ? ಇಂದಿನ ಪ್ರಪಂಚದಲ್ಲಿ ವಿಕಾರಿ ಆತ್ಮಗಳು ಏನಾಗಿ ಬಿಟ್ಟಿದ್ದಾರೆ? ಹೇಗೆ ಇತ್ತೀಚೆಗೆ ಯಾವುದಾದರೂ ದೊಡ್ಡ ಕಾರ್ಖಾನೆ ಅಥವಾ ಎಲ್ಲಿಯಾದರೂ ಬೆಂಕಿಯು ಹತ್ತಿಕೊಂಡರೆ ಅದರ ಹೊಗೆಯು ಹೊರಹೋಗಲು ಹೊಗೆನಳಿಕೆಯನ್ನು ಕಟ್ಟಿಸುತ್ತಾರಲ್ಲವೇ? ಅದರಿಂದ ಸದಾ ಹೊಗೆಯು ಹೊರ ಹೋಗುತ್ತಲೇ ಇರುತ್ತದೆ ಮತ್ತು ಸದಾ ಕಪ್ಪಾಗಿ ಕಾಣಿಸುತ್ತದೆ. ಹಾಗೆಯೇ ಇಂದಿನ ಮಾನವರು ವಿಕಾರಿಗಳಾಗಿರುವ ಕಾರಣ, ಯಾವುದಾದರೊಂದು ವಿಕಾರಕ್ಕೆ ವಶರಾಗುವ ಕಾರಣ, ಸಂಕಲ್ಪದಲ್ಲಿ ಮಾತಿನಲ್ಲಿ ಈರ್ಷ್ಯೆ, ತಿರಸ್ಕಾರ ಅಥವಾ ಯಾವುದಾದರೊಂದು ವಿಕಾರದ ಹೊಗೆಯನ್ನು ಉಗುಳುತ್ತಿರುತ್ತಾರೆ. ಕಣ್ಣುಗಳಿಂದಲೂ ವಿಕಾರಗಳ ಹೊಗೆ ಹೊರಬರುತ್ತಿರುತ್ತದೆ ಮತ್ತು ಜ್ಞಾನಿ ಮಕ್ಕಳ ಪ್ರತಿ ಮಾತು ಮತ್ತು ಸಂಕಲ್ಪದಿಂದ ಫರಿಷ್ಠಾತನದಿಂದ ಆಶೀರ್ವಾದಗಳು ಹೊರಬರುತ್ತದೆ. ಅವರದು ವಿಕಾರಗಳ ಬೆಂಕಿಯ ಹೊಗೆ ಹಾಗೂ ಜ್ಞಾನಿ ಆತ್ಮಗಳ ಫರಿಷ್ಠಾರೂಪದಿಂದ ಸದಾ ಆಶೀರ್ವಾದಗಳು ಹೊರಬರುತ್ತವೆ ಎಂದು ಸಂಕಲ್ಪದಲ್ಲಿಯೂ ಸಹ ಯಾವುದೇ ವಿಕಾರಕ್ಕೆ ವಶರಾಗಿ ವಿಕಾರದ ಅಗ್ನಿಯ ಹೊಗೆಯನ್ನು ಉಗುಳಬಾರದು. ಸದಾ ಆಶೀರ್ವಾದಗಳೇ ಬರಲಿ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಎಂದು ಆಶೀರ್ವಾದಗಳಿಗೆ ಬದಲು ಹೊಗೆಯಂತೂ ಬರುವುದಿಲ್ಲವೇ? ಫರಿಷ್ಠೆಗಳೆಂದರೆ ಆಶೀರ್ವಾದಗಳ ಸ್ವರೂಪರು. ಯಾವಾಗ ಯಾವುದೇ ಇಂತಹ ಸಂಕಲ್ಪ ಅಥವಾ ಮಾತು ಹೊರಬಂದರೆ ಈ ದೃಶ್ಯವನ್ನು ಸನ್ಮುಖದಲ್ಲಿ ತಂದುಕೊಳ್ಳಿ. ನಾನು ಏನಾಗಿ ಬಿಟ್ಟೆನು? ಫರಿಷ್ಠೆಯಿಂದ ಬದಲಾಗಲಿಲ್ಲವೇ? ವ್ಯರ್ಥ ಸಂಕಲ್ಪಗಳದು ಸಹ ಹೊಗೆಯಾಗಿದೆ. ವಿಕಾರಗಳದು ಉರಿಯುತ್ತಿರುವ ಬೆಂಕಿಯ ಹೊಗೆಯಾಗಿದೆ ಮತ್ತು ವ್ಯರ್ಥ ಸಂಕಲ್ಪಗಳದು ಬೆಂಕಿಯು ಅರ್ಧ ಆರಿರುವ ಹೊಗೆಯಾಗಿದೆ. ಬೆಂಕಿಯು ಪೂರ್ಣ ನಂದಿ ಹೋಗದಿದ್ದರೂ ಸಹ ಹೊಗೆಯು ಬರುತ್ತದೆಯಲ್ಲವೇ? ಅಂದಾಗ ಅದೇ ರೀತಿ ಫರಿಷ್ಠ ರೂಪವಿರಲಿ. ಅವರಿಂದ ಸದಾ ಆಶೀರ್ವಾದಗಳೇ ಹೊರಡುತ್ತಿರಲಿ. ಇದಕ್ಕೆ ಮಾಸ್ಟರ್ ದಯಾಳು, ಕೃಪಾಳು, ಕರುಣಾಳುವೆಂದು ಹೇಳಲಾಗುತ್ತದೆ. ಈಗ ಈ ಪಾತ್ರವನ್ನು ಅಭಿನಯಿಸಿ ತನ್ನ ಮೇಲೂ ಕೃಪೆ ಮಾಡಿಕೊಳ್ಳಿ ಮತ್ತು ಅನ್ಯರ ಮೇಲೂ ಕೃಪೆ ತೋರಿ. ಏನನ್ನು ನೋಡಿದ್ದೀರೋ ಕೇಳಿದ್ದೀರೋ ಅದನ್ನು ವರ್ಣನೆ ಮಾಡಬೇಡಿ, ಆಲೋಚಿಸಬೇಡಿ. ವ್ಯರ್ಥವನ್ನು ಆಲೋಚಿಸದಿರುವುದು, ನೋಡದಿರುವುದೇ ತನ್ನ ಮೇಲೆ ಕೃಪೆ ಮಾಡಿಕೊಳ್ಳುವುದಾಗಿದೆ ಮತ್ತು
ಯಾರು ಮಾಡಿದರೂ ಅಥವಾ ಹೇಳಿದರೂ ಅವರ ಪ್ರತಿಯೂ ಸಹ ಸದಾ ದಯೆ ತೋರಿಸಿ ಕೃಪೆ ಮಾಡಿ, ಅರ್ಥಾತ್ ಏನು ವ್ಯರ್ಥವನ್ನು ಕೇಳಿದ್ದೀರಿ ನೋಡಿದ್ದೀರಿ ಆ ಆತ್ಮನ ಪ್ರತಿಯೂ ಶುಭ ಭಾವನೆ ಶುಭ ಕಾಮನೆಯ ಕೃಪೆಯನ್ನು ತೋರಿ. ಮತ್ಯಾವುದೇ ಕೃಪೆಯನ್ನು ಹಾಗೂ ಯಾವುದೇ ಕೈಯಿಂದ ವರದಾನವನ್ನು ಕೊಡುವುದಲ್ಲ. ಆದರೆ ಅವರ ಪ್ರತಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ಇದೇ ಆತ್ಮನ ಪ್ರತಿ ಕೃಪೆ ತೋರುವುದಾಗಿದೆ. ಒಂದು ವೇಳೆ ಯಾವುದೇ ವ್ಯರ್ಥ ಮಾತು ನೋಡಿರುವುದನ್ನು ಅಥವಾ ಕೇಳಿರುವುದನ್ನು ವರ್ಣನೆ ಮಾಡುತ್ತೀರಿ, ಅರ್ಥಾತ್ ವ್ಯರ್ಥ ಬೀಜದ ವೃಕ್ಷವನ್ನು ಬೆಳೆಸುತ್ತೀರಿ, ವಾಯುಮಂಡಲದಲ್ಲಿ ಹರಡುತ್ತೀರೆಂದರೆ ಇದು ವೃಕ್ಷವಾಗಿ ಬಿಡುತ್ತದೆ. ಏಕೆಂದರೆ ಒಬ್ಬರು ಯಾರದೇ ಕೆಟ್ಟದನ್ನು ಕೇಳುತ್ತಾರೆ ಹಾಗೂ ನೋಡುತ್ತಾರೆಂದರೆ ಕೇವಲ ಅವರೊಬ್ಬರ ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳುವುದಿಲ್ಲ. ಖಂಡಿತವಾಗಿ ಅನ್ಯರಿಗೂ ತಿಳಿಸುವರು, ವರ್ಣನೆ ಮಾಡುವರು. ಹೀಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಹೋದರೆ ಏನಾಗುವುದು? ಒಬ್ಬರಿಂದ ಅನೇಕರಿಗೆ ಹರಡುವುದು. ಮತ್ತು ಯಾವಾಗ ಒಬ್ಬರಿಂದ ಇನ್ನೊಬ್ಬರು, ಇನ್ನೊಬ್ಬರಿಂದ ಮತ್ತೊಬ್ಬರು ಹೀಗೆ ಮಾಲೆ ಆಗಿಬಿಡುತ್ತದೆಯೋ ಆಗ ಯಾರು ಮಾಡುವವರಾಗಿರುತ್ತಾರೆಯೋ ಅವರು ಇನ್ನೂ ಸ್ಪಷ್ಟ ಮಾಡಲು ಜಿದ್ದಿನಲ್ಲಿ ಬಂದು ಬಿಡುತ್ತಾರೆ. ಆಗ ವಾಯುಮಂಡಲದಲ್ಲಿ ಏನು ಹರಡಿತು? ವ್ಯರ್ಥ. ಈ ಹೊಗೆ ಹರಡಿತಲ್ಲವೇ? ಇದು ಆಶೀರ್ವಾದವೋ ಅಥವಾ ಕೃಪೆಯೋ? ಆದ್ದರಿಂದ ವ್ಯರ್ಥವನ್ನು ನೋಡುತ್ತಾ ಕೇಳುತ್ತಿದ್ದರೂ ಸ್ನೇಹದಿಂದ ಶುಭ ಭಾವನೆಯಿಂದ ಸಮಾವೇಶ ಮಾಡಿಕೊಳ್ಳಿ, ವಿಸ್ತಾರ ಮಾಡಬೇಡಿ. ಇದಕ್ಕೆ ಅನ್ಯರ ಮೇಲೆ ಕೃಪೆ ತೋರುವುದು ಅರ್ಥಾತ್ ಆಶೀರ್ವಾದ ಮಾಡುವುದೆಂದು ಹೇಳುತ್ತಾರೆ. ಆದ್ದರಿಂದ ಸಮಾನರಾಗಿ ಜೊತೆಯಲ್ಲಿ ಹೋಗುವ ಮತ್ತು ಜೊತೆಯಲ್ಲಿರುವ ತಯಾರಿ ಮಾಡಿಕೊಳ್ಳಿ. ಈಗಂತೂ ಇಲ್ಲಿಯೇ ಇರುವುದು ಸರಿ, ಜೊತೆಯಲ್ಲಿ ಹೋಗಲು ಈಗಲೇ ತಯಾರಿ ಮಾಡಿಕೊಳ್ಳುವುದು ಬೇಡ. ಇನ್ನು ಸ್ವಲ್ಪ ತಡೆಯೋಣವೆಂದು ತಿಳಿಯುವುದಿಲ್ಲ ತಾನೆ? ನಿಲ್ಲಲು ಬಯಸುವಿರಾ? ನಿಂತರೂ ಸಹ ತಂದೆಯ ಸಮಾನರಾಗಿ ನಿಲ್ಲಿರಿ, ಹಾಗೆಯೇ ನಿಲ್ಲಬೇಡಿ. ತಂದೆಯ ಸಮಾನರಾಗಿ ನಿಲ್ಲಿರಿ, ನಂತರ ಬಲೆ ನಿಲ್ಲಿರಿ. ಅದಕ್ಕೆ ಅನುಮತಿ ಇದೆ. ತಾವಂತೂ ಎವರ್ ರೆಡಿಯಲ್ಲವೇ? ಸೇವೆಯು ತಡೆಯುತ್ತದೆ ಅಥವಾ ನಾಟಕವು ತಡೆಯುತ್ತದೆ ಎಂದರೆ ಅದು ಬೇರೆ ಮಾತು. ಆದರೆ ತಮ್ಮ ಕಾರಣದಿಂದ ನಿಲ್ಲುವವರಾಗಬೇಡಿ. ಕರ್ಮಬಂಧನಕ್ಕೆ ವಶರಾಗಿ ನಿಲ್ಲುವವರಲ್ಲ. ಕರ್ಮಗಳ ಲೆಕ್ಕಾಚಾರದ ಪುಸ್ತಕವು ಸ್ವಚ್ಛ ಹಾಗೂ ಸ್ಪಷ್ಟವಾಗಿರಲಿ. ತಿಳಿಯಿತೇ? 4 ಕಡೆಯ ಸರ್ವ ಮಕ್ಕಳಿಗೆ ಹೊಸ ವರ್ಷದ ಮಹಾನತೆಯಿಂದ ಮಹಾನರಾಗುವ ಶುಭಾಶಯಗಳು. ಸದಾ ಜೊತೆ ಇರಲಿ. ಸದಾ ಸರ್ವ ಸಾಹಸವಂತರು, ಫಾಲೋ ಫಾದರ್ ಮಾಡುವವರು, ಸದಾ ಒಬ್ಬರು ಇನ್ನೊಬ್ಬರಿಗೆ ದಿಲ್ಖುಷ್ ಮಿಠಾಯಿಯನ್ನು ತಿನ್ನಿಸುವವರು, ಸದಾ ಫರಿಷ್ಠೆಯಾಗಿ ಆಶೀರ್ವಾದಗಳನ್ನು ಕೊಡುವವರು, ಇಂತಹ ತಂದೆಯ ಸಮಾನ ದಯಾಳು ಕೃಪಾಳು ಮಕ್ಕಳಿಗೆ ಸಮಾನರಾಗುವ ಶುಭಾಶಯಗಳು. ಜೊತೆಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ತಮ್ಮನ್ನು ಸದಾ ಸಂಗಮಯುಗಿ ಶ್ರೇಷ್ಠ ಆತ್ಮರೆಂದು ಅನುಭವ ಮಾಡುತ್ತೀರಾ? ಶ್ರೇಷ್ಠ ಆತ್ಮರ ಪ್ರತಿಯೊಂದು ಸಂಕಲ್ಪ ಅಥವಾ ಮಾತು ಅಥವಾ ಪ್ರತಿ ಕರ್ಮವು ಸ್ವತಃವಾಗಿಯೇ ಶ್ರೇಷ್ಠವಾಗಿರುತ್ತದೆ. ಹಾಗಾದರೆ ಪ್ರತಿಯೊಂದು ಕರ್ಮವು ಶ್ರೇಷ್ಠವಾಗಿದೆ ಅಲ್ಲವೇ? ಯಾರು ಹೇಗಿರುತ್ತಾರೆಯೋ ಅವರಿಂದ ಅಂತಹ ಕಾರ್ಯವೇ ಆಗುತ್ತದೆ. ಅಂದ ಮೇಲೆ ಶ್ರೇಷ್ಠಾತ್ಮರ ಕರ್ಮವು ಶ್ರೇಷ್ಠವಾಗಿರುತ್ತದೆ. ಸ್ಮೃತಿಯಂತೆ ಸ್ವತಃವಾಗಿ ಸ್ಥಿತಿಯಾಗುತ್ತದೆ. ಅಂದ ಮೇಲೆ ಶ್ರೇಷ್ಠ ಸ್ಥಿತಿಯು ಸ್ವಾಭಾವಿಕ
ಸ್ಥಿತಿಯಾಗಿದೆ. ಏಕೆಂದರೆ ತಾವು ಅವಶ್ಯವಾಗಿ ವಿಶೇಷ ಆತ್ಮರಾಗಿದ್ದೀರಿ. ಶ್ರೇಷ್ಠಾತಿಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೀರೆಂದರೆ ತಂದೆಯಂತೆ ಮಕ್ಕಳಾಗಿದ್ದೀರಲ್ಲವೇ. ಮಕ್ಕಳಿಗಾಗಿ ಸದಾ ಹೇಳಲಾಗುತ್ತದೆ, ತಂದೆಯನ್ನು ಮಕ್ಕಳು ಪ್ರತ್ಯಕ್ಷ ಮಾಡುವರು ಅಂದಾಗ ಇಂತಹ ಮಕ್ಕಳಾಗಿದ್ದೀರಾ? ತಮ್ಮೆಲ್ಲರ ಹೃದಯದಲ್ಲಿ ಯಾರು ಸಮಾವೇಶವಾಗಿದ್ದಾರೆ, ಯಾರು ಹೃದಯದಲ್ಲಿ ಇರುತ್ತಾರೆಯೋ ಅವರೇ ಬುದ್ಧಿಯಲ್ಲಿ ಇರುತ್ತಾರೆ, ಮಾತಿನಲ್ಲಿಯೂ ಅವರೇ ಇರುತ್ತಾರೆ, ಸಂಕಲ್ಪದಲ್ಲಿಯೂ ಇರುತ್ತಾರೆ. ತಾವು ಕಾರ್ಡನ್ನು ಹೃದಯದ ಚಿತ್ರಣದ್ದೇ ತರುತ್ತೀರಲ್ಲವೇ. ಉಡುಗೊರೆಯನ್ನು ಚಿತ್ರಣವಿರುವುದನ್ನೇ ಕಳುಹಿಸುತ್ತೀರಿ ಅಂದ ಮೇಲೆ ಇದು ತಮ್ಮ ಸ್ಥಿತಿಯ ಚಿತ್ರಣವನ್ನು ಕಳುಹಿಸಲಾಯಿತು. ಯಾರು ಸದಾ ತಂದೆಯ ಹೃದಯದಲ್ಲಿದ್ದಾರೆಯೋ ಅವರು ಸದಾ ಏನು ಮಾತನಾಡುತ್ತಾರೆ, ಏನು ಮಾಡುತ್ತಾರೆ ಅದು ಸ್ವತಃವಾಗಿಯೇ ತಂದೆಯ ಸಮಾನವಾಗಿ ಇರುತ್ತದೆ. ತಂದೆಯ ಸಮಾನರಾಗುವುದು ಕಷ್ಟವಿಲ್ಲ ಅಲ್ಲವೇ? ಕೇವಲ ಬಿಂದುವನ್ನು ನೆನಪಿಟ್ಟುಕೊಳ್ಳುತ್ತೀರೆಂದರೆ ಕಷ್ಟವೂ ಇಲ್ಲದಂತಾಗುತ್ತದೆ. ಬಿಂದುವನ್ನು ಮರೆಯುತ್ತೀರಿ, ಕಷ್ಟವಾಗುತ್ತದೆ. ಬಿಂದುವನ್ನಿಡುವುದು ಎಷ್ಟೊಂದು ಸಹಜವಿದೆ. ಸಂಪೂರ್ಣ ಜ್ಞಾನವು ಈ ಒಂದು ಬಿಂದು ಶಬ್ದದಲ್ಲಿಯೇ ಸಮಾವೇಶವಾಗಿದೆ. ತಾವು ಸಹ ಬಿಂದು, ತಂದೆಯು ಬಿಂದು ಮತ್ತು ಯಾವುದು ಆಗಿ ಹೋಯಿತೋ ಅದಕ್ಕೂ ಬಿಂದುವನ್ನಿಡಿ ಅಷ್ಟೇ. ಚಿಕ್ಕ ಮಕ್ಕಳು ಬರೆಯಲು ಆರಂಭಿಸಿದರೆ ಪೆನ್ಸಿಲನ್ನು ಕಾಗದದ ಮೇಲೆ ಇಡುತ್ತಿದ್ದಂತೆಯೇ ಯಾವ ಚಿತ್ರಣವಾಗುತ್ತದೆ? ಬಿಂದುವಾಗುತ್ತದೆ ಅಲ್ಲವೇ? ಇದು ಸಹ ಚಿಕ್ಕ ಮಕ್ಕಳ ಆಟವಾಗಿದೆ. ಸಂಪೂರ್ಣ ಜ್ಞಾನದ ವಿದ್ಯಾಭ್ಯಾಸವೇ ಆಟದಲ್ಲಿಯೇ ಆಗಿಬಿಡುತ್ತದೆ. ಇದು ಕಷ್ಟದ ಕಾರ್ಯವಲ್ಲ. ಆದ್ದರಿಂದ ಕಾರ್ಯವೂ ಸಹಜವಿದೆ ಮತ್ತು ತಾವಾಗುವುದು ಸಹ ಸಹಜಯೋಗಿ. ಬೋರ್ಡ್ನಲ್ಲಿಯೂ ಸಹಜ ರಾಜಯೋಗ ಎಂದು ಬರೆಯುತ್ತೀರಿ ಅಂದ ಮೇಲೆ ಸಹಜವಾಗಿ ಅನುಭವ ಮಾಡಿಸುವುದಕ್ಕೆ ಜ್ಞಾನವೆಂದು ಹೇಳಲಾಗುತ್ತದೆ. ಯಾರು ಜ್ಞಾನಪೂರ್ಣರಾಗಿರುತ್ತಾರೆಯೋ ಅವರು ಸ್ವತಃವಾಗಿಯೇ ಶಕ್ತಿ ಸಂಪನ್ನರಾಗಿರುತ್ತಾರೆ. ಏಕೆಂದರೆ ಜ್ಞಾನವನ್ನು ಲೈಟ್ ಮತ್ತು ಮೈಟ್ ಎಂದು ಹೇಳಲಾಗುತ್ತದೆ. ಜ್ಞಾನಪೂರ್ಣ ಆತ್ಮರು ಸಹಜವಾಗಿಯೇ ಶಕ್ತಿ ಸಂಪನ್ನರು ಆಗಿರುವ ಕಾರಣದಿಂದ ಪ್ರತಿ ಮಾತಿನಲ್ಲಿಯೂ ಸಹಜವಾಗಿ ಮುಂದುವರಿಯುತ್ತಾರೆ. ಹಾಗಾದರೆ ಇಡೀ ಗ್ರೂಪ್ ಸಹಜಯೋಗಿಗಳ ಗ್ರೂಪ್ ಆಗಿದೆಯಲ್ಲವೇ? ಇಂತಹ ಸಹಜಯೋಗಿಗಳೇ ಆಗಿರಬೇಕು. ಒಳ್ಳೆಯದು. ವರದಾನ: ಸಂಶಯದ ಸಂಕಲ್ಪಗಳನ್ನು ಸಮಾಪ್ತಿಗೊಳಿಸಿ ಮಾಯಾಜೀತರಾಗುವ ವಿಜಯೀ ರತ್ನಭವ. ಆರಂಭದಿಂದಲೇ ಎಂದಿಗೂ ಸಂಶಯದ ಸಂಕಲ್ಪವು ಉತ್ಪನ್ನವಾಗಬಾರದು. ನಾವು ಅನುತ್ತೀರ್ಣರಾಗಿ ಬಿಡುತ್ತೇವೆಯೋ ಏನೋ ಗೊತ್ತಿಲ್ಲ. ಈ ರೀತಿ ಸಂಶಯ ಬುದ್ಧಿಯವರು ಆಗುವುದರಿಂದಲೇ ಸೋಲುಂಟಾಗುತ್ತದೆ. ಆದ್ದರಿಂದ ಸದಾ ಇದೇ ಸಂಕಲ್ಪವಿರಲಿ, ನಾವು ಅವಶ್ಯವಾಗಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ತೋರಿಸುತ್ತೇವೆ. ವಿಜಯವಂತೂ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಇಂತಹ ಅಧಿಕಾರಿಯಾಗಿದ್ದು ಕರ್ಮವನ್ನು ಮಾಡುವುದರಿಂದ ಅವಶ್ಯವಾಗಿ ವಿಜಯ ಅರ್ಥಾತ್ ಸಫಲತೆಯ ಅಧಿಕಾರವು ಪ್ರಾಪ್ತವಾಗುತ್ತದೆ. ಇದರಿಂದ ವಿಜಯೀ ರತ್ನವಾಗಿ ಬಿಡುತ್ತೀರಿ. ಆದ್ದರಿಂದ ಮಾಸ್ಟರ್ ಜ್ಞಾನಸಾಗರನ ಮುಖದಿಂದ ಗೊತ್ತಿಲ್ಲ ಎಂಬ ಶಬ್ದವೆಂದಿಗೂ ಬರಬಾರದು. ಸ್ಲೋಗನ್: ದಯಾ ಭಾವನೆಯು ಸಹಜವಾಗಿಯೇ ನಿಮಿತ್ತ ಭಾವವನ್ನು ಇಮರ್ಜ್ ಮಾಡಿಸಿ ಬಿಡುತ್ತದೆ. ಒಳ್ಳೆಯದು. ಓಂ ಶಾಂತಿ.